ಗೃಹಲಕ್ಷ್ಮಿ ದುಡ್ಡು ಅಲ್ಲ? ಬರ್ತಿದ್ಯಾ ನಿಮ್ಗೆ? ಇಲ್ಲ ಬಂದಿಲ್ಲ, ಇದು 3 ತಿಂಗಳಿಂದ ಬಂದಿಲ್ಲ. ಈಗ ಬರ್ಬೇಕಾಗಿತ್ತು, ಬಂದಿಲ್ಲ. ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದ್ವಿ, ಬಂದಿಲ್ಲ. ಅದಕ್ಕೆ ಆಮೇಲೆ ಅಕ್ಕಿ ದುಡ್ಡು ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ, ಹಾಕಿಲ್ಲ. ಕೇಳಿದ್ರೆ ಬ್ಯಾಂಕಲ್ಲಿ ಚೆಕ್ ಮಾಡಿದ್ರೆ ನೀವು? ಹಾಕಿದೀವಿ, ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡ್ದೆ, ಬಂದಿಲ್ಲ. ಮೊದಲೆಲ್ಲ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟ್ ಒಂದು 4-5 ತಿಂಗಳು ಬಂದಿದೆ, ನನಗೆ ಬಂದೇ ಇಲ್ಲ ಜಾಸ್ತಿ. 10 ಕಂತು ಬಂದಿದೆ, ಬಂದೇ ಇಲ್ಲ. 10 ಕಂತಲ್ಲಿ ಒಂದು 5-6 ಬಂದಿರ್ಬೇಕಷ್ಟೇ, ಒಂದು 5 ಬಂದಿರುತ್ತೆ ಅಷ್ಟೇ. ಈ ಕಂಟಿನ್ಯೂಸ್ ಯಾವಾಗ್ಲಿಂದ ಬಂದಿಲ್ಲ? ಈಗ ಮೇ ತಿಂಗಳಿಂದ ಬಂದಿಲ್ಲ. ತಮ್ಮ ಹೆಸರು ಹೇಳಿ. ಶಶಿಕಲಾ. 2,000 ರೂಪಾಯಿ ಅಪ್ಲೈ ಮಾಡಿರ್ಲಿಲ್ವಾ? ಹ್ಞೂ ಮಾಡಿವಿ. ಬರ್ತಿದೆ ದುಡ್ಡು? ಹ್ಞೂ ಬರ್ತದ. ಈ ತಿಂಗಳು ಬಂತಾ? ಈ ತಿಂಗಳು ಇನ್ನೂ ಹೋಗಿಲ್ಲ ಬ್ಯಾಂಕ್. ಹೋದ ತಿಂಗಳು ಬಂತಾ? ಹೋದ ತಿಂಗಳು ತಗೊಂಡಿದ್ದೆ. ಇದು ನಮ್ದು ಗುಂಡೂರವ್ರ ನಗರ, ಇಲ್ಲೆಲ್ಲ ಇದು ಮಗಳ ಮನ ಗುಂಡು. ಪ್ರತಿ ತಿಂಗಳು ಬರ್ತಿದೆ? ಹ್ಞೂ ತಗೊಂಡೇನೆ. ತಮ್ಮ ಹೆಸರು ಹೇಳಿ. ನಂಜಮ್ಮಣಿ. ಏನ್ ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ ಬರ್ತಿಲ್ಲ ಮೇಡಮ್? ಈಗ 3-4 ತಿಂಗಳಿಂದ ಬರ್ತಾ ಇಲ್ಲ. ಮೊದಲೆಲ್ಲ ಬರ್ತಿತ್ತ? ಮುಂಚೆ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಎಷ್ಟು ತಿಂಗಳು ಬಂತು ಮೇಡಮ್? ಏನೋ ಒಂದು 6-7 ತಿಂಗಳು 5-6 ತಿಂಗಳು ಬಂದಿರ್ಬೇಕು ಅನ್ಸುತ್ತೆ ಅಷ್ಟೇ. ಒಂದ್ಸರಿ ಬರ್ತಾ ಇರುತ್ತೆ, ಒಂದ್ಸರಿ ಕಟ್ ಆಗುತ್ತೆ ಅಷ್ಟೇ. ಅದೇನು ಕರೆಕ್ಟಾಗಿ ಏನು ಬರ್ತಾ ಇಲ್ಲ. ಚೆಕ್ ಏನ್ ಮಾಡಿಸ್ತಿಲ್ವಾ ಬ್ಯಾಂಕಲ್ಲಿ? ಏನಂತಂದ್ರು? ನಾವೇನು ಕೇಳಕ್ ಹೋಗಿಲ್ಲ, ಕೇಳಬೇಕು. ಬ್ಯಾಂಕಲ್ಲಿ ಏನು ಕೇಳಕ್ಕೆ ಏನು ಹೋಗಿಲ್ಲ? ಅಲ್ಲ, ಕೇಳಕ್ ಹೋಗಿಲ್ಲ, ಬರ್ತಿದೆ ಅಂತಾರೆ. ಅದಕ್ಕೆ ನಾವು ಏನಕ್ಕೆ ಪದೇ ಕೇಳೋದನ್ನ ಕೇಳಿಲ್ಲ. ತಮ್ಮ ಹೆಸರು ಹೇಳಿ. ಗೀತಾ ಅಂತ. ಇಲ್ಲ ಸರ್, 3 months ಇಂದ ಬಂದಿಲ್ಲ. ಯಾವ ತಿಂಗಳಿಂದ ಬಂದಿಲ್ಲ? ಇದು ಜುಲೈ ಅಂದ್ರೆ ಜೂನ್, ಅದರಿಂದ ಮೇ ಏಪ್ರಿಲ್. ಮೇ ಜೂನ್ ಜುಲೈ ಕರೆಕ್ಟ್. ಎಷ್ಟು ತಿಂಗಳು ಬಂತು ನಿಮ್ಗೆ ದುಡ್ಡು? ಅದು ಟೋಟಲ್ ಏನು ನಾನು ಲೆಕ್ಕ ಮಾಡಕ್ ಹೋಗ್ಲಿಲ್ಲ. ಒಟ್ಟಲ್ಲಿ ಕೆಲವು ಅಲ್ಲ, ಬ್ಯಾಂಕಲ್ಲಿ ವಿಚಾರಿಸ್ತಾ ಇದ್ವಿ. ಅವರು ಬರುತ್ತೆ ಮೇಡಮ್ ಅನ್ನೋರು. ಮಧ್ಯದಲ್ಲಿ 3 ತಿಂಗಳು ಬರ್ತಾ ಇರ್ಲಿಲ್ಲ. ನಾವು ಹೋಗಿ ಅಲ್ಲಿ ವಿಚಾರಿಸ್ತಾ ಇದ್ವಿ, ಬಂದಿದ್ಯಾ ಅಂತ. ಬಂದಿದೆ ಅಂತ ನೋಡ್ಬಿಟ್ಟು ಹೇಳೋರು, ಇಲ್ಲ ಅಂದ್ರೆ ಇನ್ನಮ್ಮ ಬಂದಿಲ್ಲ ಇನ್ನು. ಈ ಕಂಟಿನ್ಯೂಸ್ 3 ತಿಂಗಳಿಂದ ಬಂದಿಲ್ಲ. ಕೇಳಿದ್ರೆ ಬ್ಯಾಂಕಲ್ಲೆಲ್ಲ ಹೋಗಿ ಕೇಳಿದ್ವಿ, ಬರುತ್ತೆ, ಬಂದಾಗ ಕೊಡ್ತೀವಿ ಅಂತ. ತಮ್ಮ ಹೆಸರು ಹೇಳಿ. ಪುಷ್ಪ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.